ಹಲೋ, ನಮಸ್ಕಾರ ಸ್ನೇಹಿತರೆ. ನಾವೀಗ ನೋಡುವಂಥದ್ದು 5 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಒಳ್ಳೆ ಜಾಗ, ಒಳ್ಳೆ ವಾತಾವರಣ, ಒಳ್ಳೆ ವಾಟರ್ ಸೋರ್ಸ್ ಇರುವಂತಹ ಒಂದು ಜಾಗ ಸ್ನೇಹಿತರೆ. ಇದ್ರ ಅಕ್ಕಪಕ್ಕ ಎಲ್ಲ ನಿಮಗೆ ಒಳ್ಳೆ ತೋಟಗಳು ಮಾಡಿಕೊಂಡು, ಮನೆಗಳು ಕಟ್ಕೊಂಡು, ಹಸುಗಳು ಸಾಗಾಣಿಕೆ ಮಾಡಿಕೊಂಡು ತುಂಬ ಚೆನ್ನಾಗಿದೆ. ನಮಗೆ ಈ ಜಾಗದಲ್ಲಿ ಕೃಷಿ ಹೊಂಡ ಒಂದಿದೆ. ಇವರು ಸ್ವಲ್ಪ ಕಲ್ಲುಗಳಿದ್ದಾವೆ ಸ್ನೇಹಿತರೆ. ಅಂದರೆ ನಮ್ಮ ಕಡೆ ಮೇಲ್ಪದರದ ಕಲ್ಲು ಅಂತೀವಿ. ಅಂದರೆ ಭೂಮಿ ಮೇಲೆ ಇರುವಂತಹ ಸ್ವಲ್ಪ ಕಲ್ಲುಗಳಿದ್ದಾವೆ. ಅದನ್ನು ನಾವು ಆರಾಮಾಗಿ JCBಲಿ ಒಂದಿನ ವರ್ಕ್ ಮಾಡಿದ್ರೆ ನಮಗೆ ಜಾಗ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಸಣ್ಣ ಪುಟ್ಟ ಗಿಡಗಳು ತಾವು ನೋಡ್ಬೋದು, ಆಯಿತಾ. ಈ ಥರ ಗಿಡಗಳಿರೋದ್ರಿಂದ ಸ್ವಲ್ಪ ಜಾಸ್ತಿ ಏನಿಲ್ಲ, ಬಾರ್ಡ್ರ್ಗಳೇ ಇರೋಂಥವು. ನಮಗಿಲ್ಲಿ ಮಧ್ಯದಲ್ಲಿ ಎಲ್ಲೂ ಕೂಡ ಕಂಡುಬರಲ್ಲ, ಆಯಿತಾ. ಆ ಗಿಡಗಳನ್ನ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಜಾಗ ಸುತ್ತ ಒಂದೇ ಥರ ಕಾಣುತ್ತೆ, ಒಂದೇ ಮಟ್ಟಕ್ಕೆ ಕಾಣುತ್ತೆ. ತಾವು ನೋಡ್ತಾ ಇದ್ದಾರೆ ಈಗ ಜಾಗನ, ಆಯಿತಾ. ಆಮೇಲೆ ಏನಪ್ಪ ನಾಗರಾಜ್ ಏನು ಹೇಳಿಲ್ಲ ಅದು ನಮಗೂ ಇಷ್ಟ ಆಗೋಲ್ಲ. ಯಾಕೆಂದರೆ ಕಲ್ಲುಗಳಿದ್ದಾವೆ. ಇವರು 1 ಎಕರೆಗೆ 20 ಲಕ್ಷ ಹೇಳ್ತಾಯಿದ್ದಾರೆ. ಇವರು ಪರ್ ಎಕರ್ 20 lakhs ಅಂತ ಹೇಳ್ತಾಯಿದ್ದಾರೆ. ನೇರ ಕೂತ್ಕೊಳ್ಳೋಣ, ನಮಗೆ ಅವರು ಏನೇ ಹೇಳಿರಲಿ ರೈತರು, ನಾವು ನೇರ ಕೂತ್ಕೊಳ್ಳೋಣ. ರೈತರ ಹತ್ರ ನೇರ ಮಾತಾಡೋಣ. ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆಗೆ ನಾವು ಲ್ಯಾಂಡನ್ನ ಮಾತಾಡ್ಬೋದು. ಒಳ್ಳೆ ಜಾಗ ಸುತ್ತಮುತ್ತ ನೋಡಿ. ನಿಮಗೆ ಇಲ್ಲೆಲ್ಲ ಸರೌಂಡಿಂಗ್ಸ್ ಎಲ್ಲ ನಿಮಗೆ ಕಲ್ಟಿವೇಷನ್ ಮಾಡ್ಕೊಂಡು ಹಸು ಸಾಗಾಣಿಕೆ ಮಾಡ್ಕೊಂಡಿದ್ದಾರೆ. ನಾವು ಕೂಡ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಆರಾಮಾಗಿ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಒಳ್ಳೆ ತೋಟ ಮಾಡ್ಬೋದು ಸ್ನೇಹಿತರೆ. ಯಾಕೆಂದರೆ ಮಣ್ಣು ಆ ಥರ ಇದೆ, ವಾತಾವರಣ ಇದೆ, ಜಾಗ ಕೂಡ ಅದೇ ಥರ ಇದೆ. ಪಕ್ಕ ಜಮೀನು ನೋಡಿ, ಮನೆ ಕಟ್ಕೊಂಡು ಅಲ್ಲೇ ವಾಸ ಇದ್ದಾರೆ. ಲ್ಯಾಂಡ್ ಎಷ್ಟು ಕ್ಲೀನ್ ಮಾಡಿದ್ರೆ ಆ ಥರ ಆಗುತ್ತೆ. ಮಟ್ಟ ಕ್ಲೀನ್ ಮಾಡಿದ್ರೆ ಆರಾಮಾಗಿ ಮಣ್ಣು ಜಾಗ ಎಲ್ಲ ಆ ಥರ ಇದೆ. ಕೆಲವು ಅನ್ಕೋತಾರೆ ಮೇಲೆ ಹಿಂಗಿದೆ ಕಲ್ಲು, ಕೆಳಗಡೆ ಹೆಂಗೆಪ್ಪ ಅಂತ. ಸಾಮಾನ್ಯವಾಗಿ ಈ ಕಡೆ ಬರಲ್ಲ ನಿಮ್ಗೆ ಈ ಥರ. ಮೇಲ್ ಕಲ್ಲಿದ್ದ ತಕ್ಷಣ ಕೆಳಗಡೆ ಕಲ್ಲಿರಬೇಕು ಅಂತ ಎಲ್ಲೂ ಕೂಡ ಇಲ್ಲ ಸ್ನೇಹಿತರೆ. ಮೇಲ್ಗಡೆ ಒಂದೊಂದು ಕಲ್ಲುಗಳಿದ್ದಾವೆ, ಕ್ಲೀನ್ ಮಾಡ್ಕೊಳ್ಳೋಣ. ಆಮೇಲೆ ಜಾಗನೂ ಅಷ್ಟೇ ಸುತ್ತ ನೋಡಿ. ತಮಗೆ ಒಂದು ಲೊಕೇಶನ್ ಮನುಷ್ಯನಿಗೆ ಇರೋದಕ್ಕೆ ಒಳ್ಳೆ ಜಾಗ, ಒಳ್ಳೆ ವಾತಾವರಣಕ್ಕೆ ಸುಪೀರಿಯರ್ ಆಗಿದೆ ಜಾಗ. ಇದ್ರ ಪಕ್ಕದಲ್ಲೇ ಬಾಳೆ ಹಾಕಿದ್ದಾರೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅಂತಾರೆ, ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಈಗ ಬಾಳೆ ಬೆಳಿಬೇಕು ಅಂತಂದರೆ ಹೇಳಿದ್ನಲ್ಲ, ಸ್ವಲ್ಪ ನೀರಿದ್ರೆ ಸಾಲಲ್ಲ. ಅದಕ್ಕೆ ಒಳ್ಳೆ ವಾತಾವರಣ, ಒಳ್ಳೆ ನೀರು ಬೇಕು. ಬಾಳೆ ನೀವು ಎಷ್ಟು ನೀರು ಕೊಡ್ತೀರೋ ಬಾಳೆ ಗೊನೆಗಳು ಅಷ್ಟೇ ತೂಕವಾಗಿ ಚೆನ್ನಾಗಿ ಬರ್ತವೆ. ಹಣ್ಣುಗಳು ಒಳ್ಳೆ ತೂಕ ಬರೋದೆ ಆವಾಗ. ನೀವು ಡ್ರಿಪ್ ಇರಿಗೇಷನಲ್ಲಿ ಬೆಳೆದ ತಕ್ಷಣ ನಿಮಗೆ ಪೇಟ್ ಅಷ್ಟು ಬರಲ್ಲ. ಕಟ್ಟ ನೀರಾವರಿಲ್ಲ ಆದರೆ ಬಾಳೆ ನಿಮಗೆ ಒಳ್ಳೆ ತೂಕನೂ ಬರುತ್ತೆ, ಒಳ್ಳೆ ಇಳುವರಿನೂ ಬರುತ್ತೆ. ನಾವಿಲ್ಲಿ ಈ ಜಾಗನ ಆರಾಮಾಗಿ ತಗೊಂಡಾಗ ಇಲ್ಲಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಒಳ್ಳೆ ತೋಟ, ಅದನ್ನು ನಾವು ಮಿಶ್ರ ಬೆಳೆಗಳನ್ನ ಹಾಕಿ ಬೆಳಿಬೇಕು. ಯಾವಾಗಲೂ ಸಪೋಟ, ಸೀತಾಫಲ, ರಾಮಫಲ, ಮನುಷ್ಯನ ಆರೋಗ್ಯಕ್ಕೆ ಎಷ್ಟು ಹಣ್ಣುಗಳು ಅನುಕೂಲ ಇದ್ದಾವೋ ನೋಡಿ. ಪರಂಗಿ ಹಣ್ಣು ಆಗ್ಬೋದು, ಮೂಸಂಬಿ ಆಗ್ಬೋದು, ಆ್ಯಪಲ್ ಆಗ್ಬೋದು, ಪ್ರತಿಯೊಂದು ಹಾಕಿ ಬೆಳೆಯೋಣ. ವಾತಾವರಣ ಚೆನ್ನಾಗಿದ್ದಾಗ ನಮ್ಮ ಈ ಕಡೆ 2-3 ಕಡೆ ಬೆಳೆದಿದ್ದಾರೆ. ಆ್ಯಪಲ್ನ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಅಂದರೆ ನಾವು ಕೂಡ ಇಲ್ಲಿ ವ್ಯವಸಾಯ ಮಾಡಬಹುದು, ಒಳ್ಳೆ ಗಿಡಗಳನ್ನ ಹಾಕ್ಬೋದು, ಒಳ್ಳೆ ತೋಟ ಮಾಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಸ್ನೇಹಿತರೆ. ಈ ಜಾಗ ಬೆಂಗಳೂರಿಗೆ 160 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 160 ಆಗುತ್ತೆ, ಮೈಸೂರಿಗೆ 100 ಕಿಲೋಮೀಟ್ರ್ ಆಗುತ್ತೆ. ಆವಾಗ ಇವರು 20 ಲಕ್ಷ ಹೇಳ್ತಾರೆ ಪರ್ ಎಕರ್, 20 lakhs ಪರ್ ಎಕರ್ ಅಂತೇಳಿ ಹೇಳ್ಕೊಂಡು ಹೇಳಿದ್ನಲ್ಲ. ಅವ್ರಿಗೆ ಏನೇ ರೇಟ್ ಹೇಳಲಿ, ನೇರ ರೈತರ ಹತ್ರ ಮಾತಾಡೋಣ. ನಮಗೇನು ಒಳ್ಳೆ ಜಾಗ ಬೇಕು, ಒಳ್ಳೆಯ ವಾತಾವರಣ ಬೇಕು. ನಾವು ಎಲ್ಲೇ ಹೋದರೂ ನಮಗೆ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ನಾವು ಆ ಥರ ಆರಾಮಾಗಿ ಒಂದು ಫಾರ್ಮ್ ಹೌಸು, ಒಂದು ಬೋರ್ ಮಾಡ್ಕೊಂಡು, ಫೆನ್ಸಿಂಗ್ ಮಾಡ್ಕೊಂಡು ಅಚ್ಚುಕಟ್ಟಾಗಿರಬಹುದು. ನೋಡಿ ಅಲ್ಲಿ ಬಾಳೆ ಕಾಣುತ್ತೆ. ತಮಗೊಂದು ಸ್ವಲ್ಪ ಮೊಬೈಲ್ ಪ್ರಾಬ್ಲಮಿಂದ ನಮಗೆ ಆ ಥರ ಇದಿದೆ ಅಷ್ಟೇ. ಆದ್ರೆ ಮಾತ್ರ ನಿಮಗೆ ಇಲ್ಲೆಲ್ಲ ವ್ಯವಸಾಯ ಮಾಡಿಕೊಂಡು ಜನಗಳು ಆರಾಮಾಗಿ ಹೋಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಸ್ನೇಹಿತರೆ.
ಇವತ್ತು ನಮ್ಮ ಮನುಷ್ಯ ಆರೋಗ್ಯವಾಗಿರಬೇಕು ಅಂತಂದರೆ ಈ ಥರ ಒಳ್ಳೆ ತೋಟಗಳನ್ನ ಮಾಡಬೇಕು ನಾವು. ಒಳ್ಳೆ ತೋಟ ಮಾಡಬೇಕು, ಜಮೀನಲ್ಲಿ ವರ್ಕ್ ಮಾಡಬೇಕು. ನಮಗೆ ಅಂತಲ್ಲ, ನಮ್ಮಗಳಿಗಾಗಲಿ, ನಮ್ಮ ಮುಂದಿನ ಮಕ್ಕಳು ಪೀಳಿಗೆಗಾಗಲಿ, ಮುಂದಿನ ಜನ್ರೇಷನ್ಗೋಸ್ಕರ ನಾವು ಇಲ್ಲಿ ಒಳ್ಳೆ ತೋಟ, ಒಳ್ಳೆ ಜಾಗ, ಪೊಲ್ಯೂಷನ್ ಕಡಿಮೆ ಇರೋಂಥ ಜಾಗದಲ್ಲಿ ನಾವು ಮಾಡಿದಾಗ ಆರೋಗ್ಯದಿಂದ ಹಿಡಿದು ಪ್ರತಿಯೊಂದು ಕೂಡ ಚೆನ್ನಾಗಿರುತ್ತೆ ನೋಡಿ. ಸರಿನಾ? ನಾವು ಯಾವುದೇ ಹೋದರೂ ಫಸ್ಟು ಆರೋಗ್ಯಕ್ಕೆ ಫಸ್ಟು ಬೆಲೆ ಕೊಡೋಣ ಸ್ನೇಹಿತರೆ. ಈ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳಿಗೆ ತಲುಪುತ್ತೆ. ಎಷ್ಟೋ ಜನಗಳು ಲ್ಯಾಂಡ್ ಬೇಕು ಅಂತಿರೋರಿಗೆ ನಿಮ್ಮಿಂದ ಒಳ್ಳೆ ಸಹಾಯ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.